ಈಗ ತಮಿಳ್ನಾಡಲ್ಲಿ ಜನನಾಯಕನ ರಿಲೀಸ್ ಆಗಬೇಕೈತೆ ನಾಳೆ. ಇನ್ನೊಂದು ಸಿನಿಮಾ ಅದು ಪರಾಶಕ್ತಿ ಇತ್ತು. ಪರಾಶಕ್ತಿ ಈಗ ಜನನಾಯಕನು ವಿಜಯ್ ಹೀರೋ ಸಲ ಪರಾಶಕ್ತಿ ಬಾಯಿಗೆ ಬಂದಂಗೆ ಬೈದರು. ಯಾರಿಗೆ? ಶಿವಕಾರ್ತಿಕೇಯನ್ಗೆ. ಶಿವಕಾರ್ತಿಕೇಯ ಒಂದು ಇಂಟರ್ವ್ಯೂ ಮಾಡ್ದೆ. ನಾವು ಅಣ್ಣ ತಮ್ಮ ಇದ್ದಂಗೆ ಬ್ರದರ್ಸು, ಪೊಂಗಲ್ಗೆ ಬ್ರದರ್ಸ್ ಇಬ್ಬರು ಬರ್ತೀವಿ, ಅಣ್ಣನ ನೋಡಿ ಆಮೇಲೆ ನಾನು ನೋಡಿ ಅಂತ. ದಟ್ ಈಸ್ ಗ್ರೇಟ್. ಆ ಮನೋಭಾವನ ನಾವು ನಮ್ಮಲ್ಲಿ ಯಾಕ್ರಿ ಬರಲ್ಲ? ಅದು ಬರಲಿ, ನಮ್ಮಲ್ಲಿ ಬರಲಿ. ಎರಡೆರಡು ವಾರ ಒಂದೊಂದು ಗ್ಯಾಪ್ ಕೊಟ್ಕೊಂಡು ಬನ್ನಿ, ಒಳ್ಳೇದಾಗುತ್ತೆ. ಅಭಿಮಾನಿಗಳು ಬಂದು ನೋಡ್ತಾರೆ. ಅವರು ಜನಗಳು ಕಾಸು ತರಬೇಕಲ್ಲ. ಒಂದು ಫ್ಯಾಮಿಲಿಯವರು ಒಂದು 3,000 2,000 ಆಗುತ್ತೆ, ಅವ್ರು ಎಲ್ತಾರೆ. ಅದರಿಂದ ನೋಡಿ, ದೊಡ್ಡ ವ್ಯಕ್ತಿ ಆಗ್ಬಿಟ್ಟು ಆ ಶಿವಕಾರ್ತಿಕೇಯ. ನೋಡಿ ಇವತ್ತು ಜನ ಸೆನ್ಸರಿಂದ ಮುಂದೆ ಹೋಗೋದು. ಆ ಒಬ್ಬ ಫ್ಯಾನ್ಸಿಗೆ ಉಲ್ಟಾ ಮಾತಾಡ್ತಾಯಿಲ್ಲ, ಎಲ್ಲ ಬಾಯಿಗೆ ಬಂದ ಬೈತಾರು. ಇವತ್ತು ಅವನೇ ಅಂತ ನಾನು ಡೇಟ್ ಹಾಕಿದ್ದು ನಿಜ. ಅವರು ಜನನಾಯಕನು ದೀಪಾವಳಿ ಅಂದರು, ದೀಪಾವಳಿ ಬರೋಕ್ಕಾಗಲಿಲ್ಲ. ನಾನು ಅವ್ರು ದೀಪಾವಳಿ ಬರೋಕಾಯ್ತು, ನಾವು ಬರಲ್ಲ, ನಾವು ಜನವರಿ ಫಸ್ಟ್ ಮಾಡ್ದೋ. ಅವ್ರು ಜನವರಿ ನಾವು ಹೇಳ್ದೆ ಅಣ್ಣ ಹಿಂಗೆ ಅಂತ. ಇಲ್ಲ ಬನ್ನಿ, ತೊಂದರೆ ಇಲ್ಲ ಅಂದರು. ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದಕ್ಕೆ ನಾವು ನನ್ನ ಮುಂಚೆ ಬಂದೆ. ಬರ್ತಾವ್ರೆ. ಆಮೇಲೆ ತಮಿಳ್ನಾಡು, ಆಂಧ್ರ ಪೊಂಗಲ್ಗೆ 2 ಸಿನಿಮಾ ತುಂಬ ದೊಡ್ಡ ಸಿನಿಮಾ ಬರೋದು. ಎಲ್ಲ ಥರ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಕಷ್ಟ. ಕರ್ನಾಟಕ ಎಲ್ಲಿದೆ ಸರ್? ಕನ್ನಡ ಒಂದು ಸಿನಿಮಾ ಇಲ್ಲ. ಒಂದು ಕಾಲದಲ್ಲಿ ಸಂಕ್ರಾಂತಿಗೆ ಕನ್ನಡ ರವಿಚಂದ್ರನ್ ಸಿನಿಮಾ ಕಂಪಲ್ಸರಿ ಬರ್ತಾಯಿಲ್ಲ. ಯಾಕೆ ನೀವು ದೊಡ್ಡ ಹೀರೋಗಳು ಬರ್ತಾಯಿಲ್ಲ? ಯಾಕೆ ನೀವೆಲ್ಲ ರಜೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ನಂಗೆ ದೇವಣ್ಣನ ಹೇಳ್ತೀನಿ, ಮುಂದೆ ವರ್ಷ ಸಂಕ್ರಾಂತಿಗೆ ನಮ್ಮ ದರ್ಶನ್ ಸಿನಿಮಾ ಬರಬೇಕು. ಯಾರೋ ಒಂದು ದೊಡ್ಡ ಹೀರೋ ಸಿನಿಮಾ ಬರಲೇಬೇಕು. ಯಾಕೆ ನಮ್ಮ ಸಿನಿಮಾ ನಮ್ಮ ಥರ ಹೋಗ್ಬಿಡ್ತೈತೆ. ವರ್ಷ ಎಷ್ಟೋ ವರ್ಷ ಆಯಿತು ಸರ್ ನಮ್ಮ ಸಿನಿಮಾಗಳು ಬಂದು. ಒಂದು ಸಿನಿಮಾ ಬರಲಿ ಸಂಕ್ರಾಂತಿ ದೊಡ್ಡ ಇರೋದು. ಎಲ್ಲ ಯಾರ್ದಾರು ಬರಲಿ, ಯಾರು ಬರಲಿ, ದರ್ಶನ್ ಬರಲಿ, ಸುದೀಪ್ ಬರಲಿ, ಶಿವಣ್ಣ ಬರಲಿ, ಉಪೇಂದ್ರ ಬರಲಿ, ಇಲ್ಲ ರಮೇಶ್ವರನ್ ಪ್ಲಾನ್ ಮಾಡಲಿ, ಧ್ರುವ ಬರಲಿ, ಯಾರೇ ಬರಲಿ, ವಿಜಯ್ ಬರಲಿ, ಯಾರೋ ಒಬ್ಬ ಹುಡುಗನ ಬರಲಿ, ಇಲ್ಲ ಹೊಸ ಹುಡುಗ ಬರಲಿ, ಒಂದು ಸಿನಿಮಾ ಬರಬೇಕು. ಅದು ದೊಡ್ಡವ್ರು ಬರೋ ಸಂಕ್ರಾಂತಿಯಿಂದ ಎಲ್ಲ ಲಾಂಗ್ವೇಜ್. ನಮ್ಮ ಸಿನಿಮಾ ಕನ್ನಡ 100% ಕರ್ನಾಟಕ ಆಡಿಯನ್ಸು ನಮ್ಮನ್ನು ಕೈ ಬಿಡಲ್ಲ. ನಮ್ಮನ್ನು ನೋಡೇ ನೋಡ್ತಾರೆ. ಕರ್ನಾಟಕದಲ್ಲಿ ಕರ್ನಾಟಕದ ಕನ್ನಡ ಆಡಿಯನ್ಸಲ್ಲಿ ಎಲ್ಲ ಆಡಿಯನ್ಸ್ ನೋಡ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ. ಆ ಥರ ಸಿನಿಮಾ ಮಾಡೋಣ, ಸಿನಿಮಾ ಮಾಡಬೇಕು. ನಾವೆಲ್ಲ ಸಿನಿಮಾನ ಗೌರವಿಸ್ಬೇಕು, ಸಿನಿಮಾ ಪ್ರೀತಿಸ್ಬೇಕು. ಅದಕ್ಕೇನು ಬೇಕು ಸಪೋರ್ಟ್ ಸರ್ಕಾರದಿಂದ ತೊಗೋಬೇಕು. ಅದು ನನ್ನ ಆಸೆ. ಅದರಿಂದ ಚಿತ್ರರಂಗ ಬೆಳಕಬೇಕು, ಉಳಿಬೇಕು. 100 ಜನ ಕಾರ್ಮಿಕರಿದ್ದಾರೆ, 100 ಚಿತ್ರಮಂದಿರಗಳಿದೆ. ಅವೆಲ್ಲ ಇನ್ನೂ ಒಂದೊಂದು ಈಗ 2 ಒಂದೊಂದು ಆಯ್ತು, ಒಂದೊಂದೇ ಅರ್ಧ ಆಯ್ತೈತೆ. ಅದಾಗಬಾರ್ದು ನಾನು ಕೇಳ್ಕೊತೀನಿ. ಎಲ್ಲರೂ 2 ಸಿನಿಮಾ ಮಾಡಿ, ದೊಡ್ಡ ಸಿನಿಮಾ ಮಾಡಿ, ದೊಡ್ಡದು ಅಂತೆಲ್ಲ ಚಿಕ್ಕದು ಅಂತಲ್ಲ, ನೀವೆಲ್ಲ ಪ್ರೊಡ್ಯೂಸರ್ ಕೈ ಜೋಡಿಸಿ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತೀನಿ.